ಅರೆ ರೇ ರೇ, ಏನಿದು ದುಡ್ಡು ಏಕ ಬಿದ್ದುಬಿಟ್ಟವಲ್ಲ. ಇವಟೊಂದು ದುಡ್ಡು ಅಲ್ಲೆದೆಲೆ ಬಿದ್ದೇವೆ. ಅಯ್ಯೋ ಇವೆಲ್ಲಿಂದ ಬಿದ್ದವು? ಯಾರ್ದಿದ್ದು ದುಡ್ಡು? ಅಯ್ಯೋ ಶಿವನಿ, ಇವಟೊಂದು ದುಡ್ಡು ಬಿದ್ದವು ಏಕನ. ಯಾರ್ದಪ್ಪ ಇದು ದುಡ್ಡು? ಎಷ್ಟೊಂದು ದುಡ್ಡು ಬಿದ್ದೈತೆ. ಯಾರ್ದಿರ್ಬೋದು ಈ ದುಡ್ಡು? ಅಯ್ಯೋ ಶಿವನಿ, ಇವಟೊಂದು ಐತಲ್ಲ. ಎಷ್ಟೊಂದು ಐತಪ್ಪ, ಎಲ್ಲ ಕುಡಿಕ್ಯಮ್ಮ. ಅಯ್ಯೋ ಅಲ್ಲಿ ಬೇರೆ ಜಾಸ್ತಿನೇ ಬಿದ್ದೈತೆ. ಅಯ್ಯೋ ಶಿವನಿ, ಎಲ್ಲಿ ತಪ್ಪಿಟ್ಟೊಂದು ದುಡ್ಡು? ಅಲ್ಲ ಯಾರು ಉದುರಿಸ್ಕೊಂಡು ಹೋದ್ರು? ರಾಮ್ ಇವಟೊಂದು ದುಡ್ಡು ಐತೆ. ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ದುಡ್ಡು ಇದ್ದಂಗೆ ಐತಪ್ಪ. ಅಯ್ಯೋ ಶಿವನಿ, ಈಟೊಂದು ದುಡ್ಡು ಎಲ್ಲಿತ್ತು? ಏನು ಸುಡ್ಗಾಡಿದು? ಅಯ್ಯೋ ದೇವ್ರೆ, ಯಾರು ಉದ್ರಿಸ್ಕೊಂಡೋದ್ರಪ್ಪ? ಇವಟೊಂದು ದುಡ್ಡು ಐತೆ ನೋಡು. ಅಯ್ಯೋ ನಮ್ಮಯ್ಯಮ್ಮ ನಾನು ಯಾತ್ಕನ ಬಂದಿದ್ಲು ಏನು ಸುಡ್ಗಾಡ. ನಮ್ಮಯ್ಯಮ್ಮ ಮೊದಲೇ ಸರಿಯಾಗಿ ಕೆಮ್ಮಲ್ಲ, ಎಲ್ಲಿ ಉದ್ರಿಸ್ಕೊಂಡ್ಲೋ ಏನೋ ಹೋಗತ್ತ. ಅವಳು ಎಲ್ಲ ಉದ್ರಿಸ್ಕೊಂಡು ಹೋಗಿರ್ತಾಳೆ. ಕಾಯಿ ತಗೊಂಡೋಗ್ಲಿಲ್ಲ ಏನು ಮಾಮ ಇನ್ನಾನ? ಇನ್ನೂ ಇಲ್ಲಪ್ಪ, ಕಾಯಿ ತಗೊಂಡೋಗಿಲ್ಲ. ಅದೇ ಅದ್ರಾಗೆ ಹೆಚ್ಚು ಕಮ್ಮಿ ಬಂದ್ವ, ಇನ್ನೂ ಯಾರೂ ಬಂದಿಲ್ಲಪ್ಪ. ಅದಕ್ಕೆ ಯಾರನ್ನ ಬರ್ತಾರೇನೋ. ನೆನ್ನೆ ಯಾರೋ ಒಬ್ರು ಬಂದಿದ್ರು, 10 ರೂಪಾಯಿ ಹಂಗೆ ಕೇಳಿರು. ನಾನು 12 ರೂಪಾಯಿ ಕಮ್ಮಿ ಕೊಡಲ್ಲ ಅಂತೇಳಿ ಹಂಗೆ ಇಕ್ಕಣ ಹಿಂಗೆ ಪಾಪ ಯಾಕೆ ಕೊಡಲ್ಲ ಅಂತ ಹಂಗೆ ಇಕ್ಕಣ ಹಿಂಗೆ. ಯಾಕಪ್ಪ ಮಾಟನ್ ದುಡ್ಡು ಇಟ್ಕೊಂಡಿದ್ಯಾ? ಸೊ ಇಲ್ಲಾಡು ಯಾರು ಉದ್ರಿಸ್ಕೊಂಡು ಹೋಗ್ಬಿಟ್ಟವ್ರಿ. ಯಾರು ಉದ್ರಿಸ್ಕೊಂಡು ಹೋಗ್ಯಾರ ಎಂಬುದು ಗೊತ್ತಿಲ್ಲ ಹೋಗತ್ತ. ನಾನು ಯಾರಪ್ಪ ಹಿಂಗೆ ಅಲ್ಲಿದ್ದಲ್ಲೇ ಉದುರಿತ್ತು. ಅದಕ್ಕೆ ಯಾರು ನಮ್ಮ ಎಮ್ಮೆ ಏನೋ ಉದ್ರಿಸಿರ್ಬೋದು. ಯಾರು ಬರೋಲ್ಲ ಇಲ್ಲಿಗೆ, ಇವ ನಾಯಿ ಐತೆ ಅಂತ ಎದ್ರಿಕೆ ಅಂತಾರೆ. ಯಾರೋ ಉದ್ರಿಸ್ಕೊಂಡು ಹೋಗ್ಯಾವ್ರಿ ಅಂತ ನಾನು. ಅಲ್ಲ ಯಾರು ಬರ್ತಾರೆ ಮಾಮ, ಇಟೊಂದು ದುಡ್ಡು ಯಾರು ಉದ್ರಿಸ್ಕೊಂಡು ಹೋಗಲ್ಲಪ್ಪ. ಎಲ್ಲ ಎಚ್ಚರಿಕೆಗಿರ್ತಾರೆ. ಅದೆಂಗೆ ಹಿಂಗೆ ಸಿಗೋದಕ್ಕೆ ಸಾಧ್ಯ? ಯಾರು ಉದ್ರಿಸಿರೋಕ್ಕೆ ಸಾಧ್ಯ ಇಲ್ಲ ಬಿಡು. ಯಾರೋ ತಂದಿಕ್ಕಿರ್ಬೇಕು ನೋಡೋಣ ಅದ್ರಲ್ಲಿ ತಾಮ್ತೀಯೋ ಇಲ್ವೋ ಅಂತ ಹೇಳಿ. ಓ ಗೊತ್ತಾತು. ಮನೆ ದಿನ ಕಾಯಿ ಹೊತ್ಕೊಂಡು ಹೋಗಿ ಬಂದಿದ್ದ ಅವ್ನು ಕಳ್ಳ ಓರ್ಸ. ಅವನೆಲ್ಲ ಜೋಮ್ನಾಗ ಪಾಮ್ನಾಗ ಕಿಕ್ಕೆ ಬಿಟ್ಟವನಿ. ಅದಕ್ಕೆ ನಾಯಿ ಹಿಡ್ಕೊಂಡು ಕಿತ್ತಾಗ ಅಲ್ಲೇದಲ್ಲೇ ಉದುರು ಬಿಟ್ಟೈತೆ. ಓ ಕರೆಕ್ಟು. ಇದು ಅವನದು ಒರ್ಸಂದು. ಅವನು ಕಾಯಿ ಕಿತ್ಕೊಂಡು ಹೋಗಕ್ಕೆ ಬಂದಿದ್ದ, ಕಾಯಿ ಹೊತ್ಕೊಂಡು ಹೋಗಕ್ಕೆ ಬಂದಿದ್ದ. ರಾತ್ರಿ ಹೊತ್ನಾಗ ನಾಯಿ ಹಿಡ್ಕೊಂಡು ಕೀಳ್ತೋ ಸರಿಯಾಗಿ ನಮ್ಮ ನಾಯಿ. ಅವಾಗೆಲ್ಲ ಉದ್ರೈತಿ. ಅದಕ್ಕೆ ಇಕ್ಕೊಂಡಿದ್ನೇನ, ಅದಕ್ಕೆ ಉದ್ರೈತಿ. ಪಾಪ ಕೊಡ್ರಿ ಮತ್ತ ಹೋಗ್ಲಿ. ಅವ್ರದ್ದು ಯಾಕೆ ಕತ್ಲಾಗಿ ಅವ್ರದ್ದು ಯಾಕೆ ಇಕ್ಕೊಂತೀರಾ? ಅವ್ನು ಕಳ್ಳ ಕಾಯಿ ಓದ್ಕೊಂಡು ಹೋಗಕ್ಕೆ ಬಂದವನಿ, ಕಳ್ಳ ನನ್ನ ಮಗ ಎಲ್ಲನ. ಓ ಕಾಯ ಇದ್ರಾಗಳವ ಓದ್ಕೊಂಡು ಹೋಗಕ್ಕೆ ಬಂದವನಿ. ಮೊನ್ನೆ ದಿನ ತಾಂಡೋಗಾರಪ್ಪ ಸಲೀಸ ಕಾಯಿ ಆಲೆನೇ ಇಡತಿ ತಾಂಡೋಗ್ಬಿಡೋರು ಎಲ್ಲ ವಾರನಾಗೋದಿಲ್ಲ ಎಲ್ಲನ. ಅವ ನನ್ನ ಮಗ ಬಂದುಬಿಟ್ಟು ಒಂದು ರಾತ್ರಿ 50 ಕಾಯಿ ತಗೊಂಡೋಗ್ಯವನಿ. ಇನ್ನೊಂದು ರಾತ್ರಿ ಬಂದು ಸರಿಯ ಸಿಕ್ಕಾಕ್ಯಂಡ. ನಮ್ಮ ಎಮ್ಮೆ ಹೇಳ್ದಂಗೆ ನಾಯಿ ತಂದು ಬಿಟ್ಟಿದ್ಕೆ. ಯಾಕೆ ವರ್ಷ ಬಂದ ನೋಡ್ಮಮ್ಮ. ಮಮ್ಮ ಕಾಯಿ ಕೊಡ್ತೀರೇನು ಮಮ್ಮ? ಯಾರನ ಕೇಳಿರು ನನ್ನ ಟೌನ್ನಾಗೆ ಕಾಯಿ ಬೇಕಾಗಿತ್ತು ಅಂತ ಹೇಳಿ ಯಾರ ಇದ್ದರು. ಅದಕ್ಕೆ ನಾನು ರೈತ್ರಿಗೆ ಹೇಳ್ದೆ, ಹೋಗಲ್ಲ ಹೊಲ್ದಾಗಿರ್ಬೇಕು ನೋಡ್ಕೆ ಬರೋವು ಅಲ್ಲಿ ಅಪ್ಪ ಐತಿ ಅಂತ ಹೇಳಿದ್ಲಪ್ಪ. ನಾನು ಮಂತಕ್ಕೆ ಹೋಗೋಣ ಅಂದ್ಕೊಂಡೆ. ಅದಕ್ಕೆ ಇಲ್ಲಿಗೆ ಬಂದೆ ಸೀದಾನ, ನೀನು ಇರ್ತೀಯ ಅಂತ ಹೇಳಿ. ಕೊಡ್ತೀರೇನು ಮಮ್ಮ ಕಾಯ? ಕೊಡ್ತೀವಿ, ಕೊಡೋದೇ. ಇವನು ಇಕ್ಕೊಂಡು ಏನು ಮಾಡೋದು? ಇಡತ್ತಿಗೆ ಯಾವಾಗಲ ತಾಂಡೋಗಾರಪ್ಪ ನಿನ್ನ ತಮ್ಮ ಕಾಳು ನನ್ನ ಮಗ ಬಂದು ಇದ್ರ ಕಾಯಿ ಕಜ್ಜಕ್ಕೆ ಬಂದಿದ್ದ ಆಲೇನಿ. ಹೇಳು ನನ್ನ ಮಗ ಏನು ಅಂತನಾಗ್ಯವನಿ? ಏನು ಮಮ್ಮ ಏನು ಹೇಳ್ತಾ ಇದೀಯಾ? ಅವ್ನು ಒರ್ಸ್ ಬಂದಿದ್ನೆ ನಮ್ಮ ತಮ್ಮನ ಅವನೇ? ಅವನಪ್ಪ ನಿನ್ನ ತಮ್ಮ ರಣದೀರ. ಅಲ್ಲ ಅವತ್ತು ಇಡತಿ ಕಾಯೇ ತಾಂಡೋಗಾರಪ್ಪ ಅಳಿ ಅಂದರೆ ಇಡತಿಗೆ ಕಾಯೆಲ್ಲ ಖಾಲಿ ಆಗ್ಬಿಡವು. ಬಂದುಬಿಟ್ಟು ರಾತ್ರಿ 50 ಕಾಯಿ ತುಂಬ್ಕೊಂಡು ಹೋಗ್ಯವನೆ. 50 ಕಾಯಿ ತುಂಬ್ಕೊಂಡು ಹೋಗಿ ತಿರ್ಗಾ ಇನ್ನೆನ್ನೆ ದಿವಸನೂ ಬಂದವನಿ. ದಿನ ಬಂದವನಿ. ಅದಕ್ಕೆ ನಾಯಿ ಕಡ್ದೈತೆ. ದುಡ್ಡು ಇಕ್ಕೊಂಡಿದ್ನೇನ 1 ಲಕ್ಷ ರೂಪಾಯಿ ಜೋಮ್ನಾಗೆ. 1 ಲಕ್ಷ ರೂಪಾಯಿ ದುಡ್ಡು ಇರಂಗೈತೆ ನೋಡು. ಅಲ್ಲಿದ್ದಲ್ಲೇ ಓಟು ಉದ್ರಿತ್. ನಾನು ಹೆಂಗೆ ಎದ್ದು ದಿಸ್ಕೆಲೆ ಬರೋದಕ್ಕೆ ವಾಸಿ ಆಗ್ತತ್ತ, ಹೆಂಗೆ ಸಿಕ್ತಾತ ದುಡ್ಡು. ಮತ್ತು ಕಳ್ಳ ನನ್ನ ಮಗ ಅಂದರೆ ಹುಟ್ಟು ಕಳ್ಳ ನನ್ನ ಮಗ. ಅವನು ಕ್ರಿಮಿನಲ್ ನನ್ನ ಮಗ, ಕಳ್ಳ ಅವನು ಕಳ್ಳ. ಅಲ್ಲ ಸರಿಯಾಗಿ ಇಟ್ಕೊಂಡು ಸರಿಯಾಗಿ ಬಾರಿಸ್ಬೇಕಾಯ್ತು ಕಣ್ ಮಮ್ಮ. ಕಟ್ಟಾಕಿ ಕಂಬಕ್ಕೆ ನೇಯ್ಬೇಕಾಯ್ತು ಹೇಳ್ತೀನಿ. ಗದ್ದೆದೋರ್ ತಕ್ಕ ಕರ್ಕೊಂಡೋಗಿ ಅಲ್ಲಿ ಮಾವಿನ ಮರ ಇತ್ತಲ್ಲ, ಆ ಗದ್ದೆದೋರ್ ಬೇರೆ ಐತಲ್ಲ, ಅಲ್ಲಿ ಕಟ್ಟಾಕ್ಬೇಕಾಯ್ತು. ಗೊತ್ತಾಗೋದು ನನ್ನ ಮಗೋಗಿ. ಮಾನ ಮರ್ಯಾದಿಲ್ದಾನು ಕಾಯಿನೂ ಕಳ್ತನ ಮಾಡಕ್ಕೆ ಬಂದವನಲ್ಲ, ಮೂರ್ಕಣ್ಣಪ್ಪನ್ನು ಕದಿಯಕ್ಕೆ ಬಂದವನಲ್ಲ ನನ್ನ ಮಗ. ಹ್ಞೂನಪ್ಪ, ಹಂಗೆ ಕದಿಬಾರ್ದು. ಬಂದು ರಾತ್ರಿ 3 ಕಣ್ಣಪ್ಪ ಅಂದರೆ ಶಿವಪ್ಪ ಇದ್ದಂಗೆ. 3 ಕಣ್ಣಪ್ಪ ಅಂದರೆ 3 ಕಣ್ಣಿರೋನು. ಹಂಗೆ ಬಂದು ಕದಿಬಾರ್ದು. ಕಾಯಿಗೆಲ್ಲ 3 ಕಣ್ಣಿರ್ತವೆ. ಅವನೇನು ಉದ್ಧಾರ ಆಗಲ್ಲ ಬಿಡು. ಇಂಥವೆಲ್ಲ ಕದಿತಾನೆ ಅಂದರೆ ಅವನು ಉದ್ಧಾರ ಆಗಲ್ಲ. ಜೀವನದಾಗ ಉದ್ಧಾರನೇ ಆಗಲ್ಲ. ನಾನು ಸರಿಯಾಗಿ ಬಿಟ್ಟೆ 4 ಸರಿಯಾಗಿ ಇಟ್ಕೊಂಡು ಬಾರಿಸ್ಬಿಟ್ಟೆ. ನಾನು ಯಾರ್ಯಾರ ಮೇಲೂ ಕೈ ಮಾಡಿರಲಿಲ್ಲ. ನಾನು ಸರಿಯಾಗಿ ಬಾರಿಸ್ಬಿಟ್ಟೆ ನೋಡಿ ಇಳ್ಕೊಂಡು. ನನಗೆ ಹಂಗೆ ಸಿಟ್ಟಲ್ಲೇ ಬಂದಿತ್ತು. ಕಾಯಿ ಇಡತಿ ಖಾಲಿ ಆಗವಲ್ಲಪ್ಪ, ಯಾರು ತಗೊಳ್ತಾರಪ್ಪ ಮಂಗೆ ಆಗ್ಬಿಟ್ಟಿತ್ತು. ತಿರ್ಗಾ ನಾವು ಕುರಿಯಕ್ಕೆ ಬಿಟ್ಟು ಬಂದಿದ್ವಿ ಕಡಿತೈತೆ ಅಂತೇಳಿ. ತಿರ್ಗಿ ನಾಯಿ ಕರ್ಕೊಂಬಂದು ಕಟ್ಟಾಕಿದ್ವಾ. ತಿರ್ಗಾ ರಾತ್ರಿ ಹೊತ್ನಾಗ ಅದಲ್ಲಿ ಇನ್ನೊಂದು ಚೆನ್ನಾಗಿ ಇದ್ದೋಗನಂತ ನಾನು ನಾಯಿ ಬಿಟ್ಟು ಸುಮ್ಮನೆ ಅಲ್ಲಿ ಉಲ್ಟ್ಕೊಂಡು ಇನ್ನಿ ಬಂದವನೇ ನಾಯಿ ಹಿಡ್ಕೊಂಡು ಕಿತ್ತುಬಿಟ್ಟೈತಿ. ಹರಿಸ್ಕೊಂತಿದ್ದ. ನಾನು ಅಲ್ಲಿ ಯಾರೋ ಹರಿಸ್ಕೊಂತ ಇದ್ದಾರೆ ಅಂತ ಬಂದೆ. ನಮ್ಮ ನಾಯಿ ಸರಿ ಯಾಕೆ ಕೇಳೋದು ಮ್ಯಾಲಿಂದ ಕೆಳಕನ್ಬಿಟ್ಟು ಗಿಬ್ರಿ ಎಲ್ಲ ಕಡಿತಿತ್ತಪ್ಪ. ಒಂದಿಟ್ಟು ಕಡ್ದೈತಿ ಅಲ್ಲಾನ. ಅಲ್ಲೆಲ್ಲೆಲ್ಲೆಲ್ಲ ಒಂದಿಟ್ಟು ಕಡ್ದೈತಿ. ಬೋಲು ನೋವಾಗ್ಬಿಟ್ಟೈತಿ. ಅದಕ್ಕೆ ಬಿಡತ್ತ ಹೋಗಿ ಅಂತ ಬಿಟ್ಟೆ. ಸುಮಂತಕ್ಕೆ ಬರಲಿಲ್ವೇ? ನಂಗಾರೆ ನಿಮಗೆ ಗೊತ್ತಿಲ್ಲ ನಾಯಿ ಕಡ್ದಿರೋದು? ಇಲ್ಲ ಕಣ್ಮಮ್ಮ, ನಮಗೆ ಗೊತ್ತೇ ಇಲ್ಲ ನಾಯಿ ಕಡ್ದಿರೋದು. ಬಿಡತ್ತ ಹೆಂಗ ಸರಿ ಯಾಕಾಗೈತತ್ತ. ಇದು 1 ಲಕ್ಷ ರೂಪಾಯಿ ದುಡ್ಡು ಅವಂದೇನಾ? ಅವಂದೇ ಇರ್ಬೇಕಪ್ಪ. ಅಲ್ಲ ಇಟೊಂದು ದುಡ್ಡು ಯಾಕೆ ಜೋಮ್ನಾಗ ಇಕ್ಕೊಂಡಿದ್ದ ಅವನು? 1 ಲಕ್ಷ ಐತಪ್ಪ ದುಡ್ಡು. ಕೊಡ್ರಿ ಅವ್ರ ಅಣ್ಣನ ಕೈಗೆ.
ನನಗೆ ಬೇಡಪ್ಪ ಅವನು ಎಲ್ಲೆಲ್ಲಿ ಕತ್ಕೊಂಬಂದಿದ್ದ ಏನೋ ದುಡ್ಡು ಆ ದುಡ್ಡು ತಣ್ಣ ನಾನು ಯಾಕೆ ಇಲ್ಲಿ ಕರ್ಮ ಕಟ್ಕೊಂಬನ ಆ ನನ್ನ ಮಗ ಕಾಳು ನನ್ನ ಮಗ ಎಲ್ಲಿ ಕತ್ಕೊಂಬಂದಿದ್ನ ಏನೋ ಕದ್ದಿರೋದ ಏನ ಬಿಡು ತಾಂಡೋಗಿ ನೀ ಮತ್ತೆ ಕೈ ಕೊಡ್ತೀನಿ ಅವಳು ಏನಾನ ಮಾಡ್ಲಾಳು ಅಷ್ಟೇನು ಯಾವ್ದಾನ ದೇವ್ರಿಗೆ ಪವ್ರಿಗೆ ಕೊಡ್ಲೇಳು ಅಷ್ಟೇ ನಾವು ಇಚ್ಛಮದು ಇಲ್ಲ ನಾವು ಈ ದುಡ್ಡ ಅಲ್ಲ ನನ್ನ ಮಗ ಮಾನ ಮರ್ಯಾದೆ ಬೇಡವೆ ಮೊನ್ನೆ ನನ್ನ ಅಣ್ಣನ ಅಂಗಡಿ ಕಳ್ತನ ಮಾಡಿ ನಾನು ಸಿಕ್ಕಾಕೊಂಡಿದ್ದೀನಲ್ಲ ಇವಾಗ ಇವ್ರು ಹೊಲ್ದಾಗ ಹಿಂಗೆ ಮಾಡಿದ್ರೆ ನಾನು ಕಾಯಿ ಓದ್ಕೊಂಬಂದ್ರೆ ನಾನು ಯಾರನ್ನ ಏನು ಅಂದರು ಅಂಬೋದ ಸ್ವಲ್ಪ ಏನಾದ್ರು ಮಾನ ಮರ್ಯಾದೆ ಬೇಡವೆ ಹೋಗತ್ಲಾಗಿ ಅಲ್ಲ ನಾನು ಅಂಗಡಿ ತಕ್ಕ ಹೋಗ್ತೀನಿ ಇವಾಗ ಅಂಗಡಿ ತಕ್ಕ ಹೋಗಿ ಅಲ್ಲಿ ಕಾಯರ ಇದ್ದಾರೆ ಅವ್ರಿಗೆ ಹೇಳ್ತೀನಿ ಬತ್ತಾರೆ ಕಣ್ಮಮ್ಮ ಈಚರ್ ಗಾಡಿ ಐತವ್ರದ್ದು ಈಚರ್ ಗಾಡಿ ತಗೊಂಡು ಬತ್ತಾರೆ ನಾನು ತಗೆ ರಾತ್ರಿ ಚೈತ್ರಂಗಂದ್ಲ ಹೇಳ್ರಿ ಯಾರನ್ನ ಇದ್ರೆ ಅಮ್ಮ ಹೇಳೈತೆ ಅಂತ ಅದಕ್ಕೆ ಬಂದು ಹೇಳೋಣ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಸೈಜನು ಇದಾವೆ ಕಾಯಿ ಜಾಸ್ತಿನೂ ಬಿದ್ದಾವೆ ಕಣ್ಮಮ್ಮ ಈ ಸತಿ ಪ್ರಶ್ನೆ ಕಟ್ತಲ್ಲ ಚೆನ್ನಾಗಿ ಬಿದ್ದವು ಕಾಯಿ ಯಾಕಂದ್ರೆ ಓತು ಅವಾಗೆಲ್ಲ ಹಬ್ದಾಗೆಲ್ಲ ಇರ್ಲಿಲ್ವಲ್ಲ ಈ ಸತಿ ಚೆನ್ನಾಗಿ ಬಿದ್ದೇವೆ ಪ್ರಶ್ನೆ ಕಡ್ತಕ್ಕೆ ಅಲ್ಲ ನೀನೇನು ಅಂತ ಮಾಡಲ್ಲಪ್ಪ ನಿನ್ನ ತಮ್ಮ ಯಾಕಂತ ಮಾಡ್ತಾನೆ ಕಿರಣ ಹತ್ಲಾಗ ಸಿದ್ದಣ್ಣಯ್ಯ ನನಗೆ ನನ್ನ ತಮ್ಮ ಅಂತ ಹೇಳ್ಕೆಮಕ್ಕೆ ನಾಚಿಕೆ ಆಗುತ್ತೆ ನಾನು ಆಲೇನೆ ಅವ್ನು ಯಾವಾಗ ನನ್ನ ಅಂಗಡಿ ಕಳ್ತನ ಮಾಡ್ಬಿಟ್ನ ಅವತ್ತೇ ಮರ್ತುಬಿಟ್ಟಿನಿ ನನ್ನ ತಮ್ಮ ಅಂಬಲ್ ಮನಸ್ಸಿಂದ ತೆಗ್ದಾಕ್ಬಿಟ್ಟಿದ್ದೀನಿ ಹ್ಞೂ ಹೇಳಪ್ಪ ಇಂಥ ಮಾಡಬಾರ್ದು ತೀರ ಬಂದು ಕೇಳಿರಿ ಮಾಮ ಕೊಡ್ಮಾಮ ಒಂದು ಕಾಯಿ ಅಂತ ಹೇಳಿದ್ರೆ ಮಸ್ತಾಗಿದ್ದಾವೆ ಕಾಯಿ ನೋಡಪ್ಪ ಅಲ್ಲಿ ಹಾಕಿರೋವೆಲ್ಲ ಕಾಯಿ ಕೊಡ್ತಿದ್ದೆ ಸಣ್ಣ ಪಣ್ಣವೆಲ್ಲ ತಗೊಂಡೋಗಪ್ಪ ಸಾರಿ ಪಾರಿಗಂತ ನಾನೇನು ಈಗ ಇಲ್ಲಿ ಕೇಳ್ಕೊಂಬಂದರಿಗೆ ಮಾತ್ರ ನಾನು ದೇವ್ರನಗೂ ಯಾರಿಗೂ ಕಾಯಿ ಇಲ್ಲ ಅಂದಿಲ್ಲ ಯಾರಿಗೂ ಇಲ್ಲ ಅಂದಿಲ್ಲ ಯಾಕೆ ಕೇಳೇವ್ರೆ ಅಂದ್ರೆ ಇಲ್ಲ ಅಂದಿಲ್ಲ ನನಗೆ ಕಳ್ತನ ಪಳ್ತನ ಮಾಡಿದ್ರೆ ನನಗೆ ಬೋಲ್ಸಿಟ್ಟು ಬರುತ್ತೆ ಕೇಳ್ದರಿಗೆ ನಾನು ಯಾರ್ಯಾರಿಗೂ ಇಲ್ಲ ಅಂದಿಲ್ಲ ಬಿಡು ಈ ಪಾಟಿ ಆಟ ಐತಿ ಯಾರಿಲ್ಲ ಅಂತಾರೆ ಮಮ್ಮ ಕೊಡ್ತಾರೆ ಕೇಳಿರಿ ಇಂಥ ಮಾಡಬಾರ್ದು ರಾತ್ರಿ ಹೊತ್ತು ಬಂದು ಈಗ ನೋಡು ನಾಯ್ತ ಕಡಿಸ್ಕೊಂಡು ಓಟೋ ಒಂದು ಬೋಸತ್ಕಿನ್ನ ಇವ ನೋಡಿ ದುಡ್ಡು ಕಳ್ಕೊಂಡ ನಾಯ್ತ ಹೂ ಕಡಿಸ್ಕೊಂಡು ಇವ ನೋವು ಅನ್ಬೋಸ್ಬೇಕು ದುಡ್ಡು ಓತು ಎಷ್ಟು ಇವಾಗ ಅನುಭವಿಸ್ತಾ ಇದ್ದಾನೆ ಅವ್ನು ಬಸ್ಲಿ ಕಿರಣ ಅವ್ನು ಮಾಡಿರೋದು ಒಂದೊಂದಲ್ಲ ಹೋಗು ನಾವೆಷ್ಟು ಇದು ಮಾಡಿದ್ದೀವಿ ನಮಗೆ ಅನ್ಯಾಯ ಮಾಡಿದಾನಂದರೆ ಸುಮ್ಮನೆ ಬಿಡುತ್ತಿ ನೀನು ಮಾಡಿದ್ದು ನಮ್ಮ ಮಾರಯ್ಯಮ್ಮಂಗೆ ಅವ್ರು ಮಾಡಿದ್ದವ್ರು ಉಮ್ಲೇಬೇಕು ನಾವೆಷ್ಟು ಇದು ಮಾಡಿದ್ವಿ ಗೊತ್ತೇ ಗಂಡ ಹೆಂಡ್ತಿ ಹೇಳ್ಕೋಬಾರ್ದು ಅದನ್ನ ಈಗ ಮಾಡಿರೋದು ಹೇಳ್ಬಾರ್ದು ಅಂತಾರೆ ಅದಕ್ಕೆ ಸುಮ್ಮನೆ ಇದೀವಿ ನಮಗೆ ಹೊಟ್ಟೆ ಉರಿತೈತಣ್ಣ ನಿಜವಾಗ್ಲೂ ನಮ್ಗೆ ಹೊಟ್ಟೆ ಉರಿತೈತೆ ಹತ್ಕೊಂಡು ಉರಿತೈತೆ ನನಗಂತೂ ಅವ್ನು ನೋಡ್ಲಾರ ಇವಾಗ ನಾನು ಮಾಡಿರೋ ಇದಕ್ಕೆ ಇನ್ನೊಬ್ರು ಯಾರನ್ನ ಆಗಿದ್ರು ನಮ್ಮ ಅಣ್ಣ ಎಂತ ಎಷ್ಟು ಇದು ಮಾಡೋರು ಅವ್ರು ಹೆಂಡ್ತಿರು ಮಾತಾಡಿದ್ರು ಇನ್ನೊಬ್ರು ಮಾತಾಡ್ತಿರ್ಲಿಲ್ಲ ಬಿಡ್ರಿ ಹೇಳಿ ಅಂದ್ರೆ ನೀವು ಯಾಕೆ ಟೆನ್ಷನ್ ಮಾಡ್ಕೊಂತೀರಾ ಹೇಳ್ರಿ ಕಳಿಸ್ರಿ ಗಾಡಿನ ಇಲ್ಲೇ ಇರ್ತೀನಿ ಮತ್ತೆ ಕೈ ತಾಣ ಕೊಡ್ತೀನಿ ದುಡ್ಡ ಏನಾರ ಮಾಡ್ತಾಳವಳು ಅಷ್ಟೇನು ಏನೇ ಅಂದ್ರು ಸುಮ್ಮನೆ ಇರೋ ಕಾಲು ಕಣ್ಮಮ್ಮ ನೆನೆಸ್ಕೊಬಿಟ್ರೆ ಹೊಟ್ಟೆ ಉರಿತೈತೆ ನೀನು ಏನನು ಹೊಟ್ಟೆ ಉರಿತೈತೆ ಥೂ ಏನಪ್ಪ ಇದು ಈಗ ನಾವು ಎಷ್ಟು ಇದು ಮಾಡಿರೋ ಜನ ನೆನೆಸ್ಕೊಂಬಲ್ವಲ್ಲಪ್ಪ ಅಮ್ಮಂಗಾಗುತ್ತೆ ನನಗೇನ ಅವ್ನು ಮಾಡಿರೋ ಇದಕ್ಕೆ ನನ್ನ ಈಗ ನಾವಿಬ್ಬರು ಗಂಡ ಹೆಂಡತಿ ಅದನ್ನೇ ಡಿಸೈಡ್ ಮಾಡಿರೋದು ಯಾರೇನ ನಂಬ್ಲೇಳು ಇವರೇ ನಿಂತಾರಾಗಿರು ಇವರು ನಿಂತ ಅಣ್ಣ ತಮ್ಮಗಳಾಗ್ಯಾರ ಅಂತ ಅಂದರು ಅಂಬ್ಲೇಳು ಅಣ್ಣ ತಮ್ಮಗಳು ಅಂದಮೇಲೆ ಬಂದೇ ಬರ್ತವೆ ಎಲ್ಲರೂ ಗುದ್ದಾಡ್ತಾರೆ ನಾವು ಗುದ್ದಾಡ್ತೇ ಇರ್ತೀವಿ ಅಷ್ಟೇನು ಇವಾಗೇನು ತಂದೆ ಮಕ್ಕಳೇ ಗುದ್ದಾಡ್ತಾರೆ ಅಣ್ಣ ತಮ್ಮಗಳು ಗುದ್ದಾಡಲಿಲ್ಲ ಅಂದರೆ ಏನು ಗುದ್ದಾಡಿದ್ರು ಗುದ್ದಾಡೋಣ ಏನು ಅಂತ ಬುದ್ಧಿ ಐತೆ ಅಂದರೆ ಯಾರು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲಣ್ಣ ಅಂತರ್ತಾಗೆಲ್ಲನ ನೀನು ಎಲ್ಲರೂ ಗುದ್ದಾಡ್ತಾರೆ ಅಣ್ಣ ತಮ್ಮಂದ್ರೆ ಅಂದಮೇಲೆ ಎಲ್ಲ ಬರ್ತವೆ ನಾನು ಇಷ್ಟು ದಿನ ಗುದ್ದಾಡಬಾರ್ದು ಮರ್ಯಾದೆಗೆ ಹಂಚ್ಕೊಂಡು ಚೆನ್ನಾಗಿರ್ಬೇಕು ಅನ್ಕೊಂತಿದ್ದೆ ಯಾರೇನ ಅನ್ಕೊಂಬ್ಲೇಳು ಅಷ್ಟೇ ನಾನು ಇಪ್ಪಟ್ಟು ನಾವು ಮಾತಾಡ್ಸೋಕ್ಕೆ ಹೋಗಲ್ಲ ಏನನ ಅಂಬ್ಲೇಳು ಯಾರೇನ ಅಂಬ್ಲಿ ಇವನು ವರ್ಷ ಚೈತ್ರ ಒಳ್ಳೆಯವರಲ್ಲ ಇವರೇ ದೊಡ್ಡರೇ ಒಳ್ಳೆಯವರಲ್ಲ ಅಂದರು ಅಂದ್ಲಿ ನಾವು ಮಾಡಿರೋದು ನಮ್ಗೆ ಹೊಟ್ಟೆ ಎತ್ಕೊಂಡು ಉರಿತೈತೆ ನಾವು ಮಾತ್ರ ಮಾತಾಡ್ಸೋಕ್ಕೆ ಹೋಗಲ್ಲ ಹಂಗೆ ಹೇಳು ಆಗೋಗಿರೋದು ನೆನೆಸ್ಕೊಂಬ್ಲಿಲ್ಲ ಅಂದರೆ ಸಿಟ್ಟು ಬರುತ್ತೆ ಯಾರಿಗೆ ಆಗಲಿ ಹೇಳು ಪಾಪ ನೀನು ನೋಡ್ಕೊಂಡಿದ್ದು ಯಾಕೆ ಸಿಟ್ಟು ಬರುತ್ತೆ ಬಿಡು ಏನು ಮಾಡೋಕ್ಕಾಗುತ್ತಾರೆ ಮಾಡಿದ್ದಾಗ ಉಮ್ತಾರೆ ನಿನ್ಗೂ ನಿನ್ನ ಮಕ್ಳ ಮರಿಗೂ ಒಳ್ಳೇದಾಗು ಸುಮ್ಕಿರು ಅಷ್ಟೇನು ಅದೇ ಅವ್ರು ಮಾಡಿರಾರೇ ಮಾಡಬೇಕು ಅಂಬೋದೇನಿಲ್ಲ ಮಕ್ಳ ಮರಿಗೆ ನಿನ್ನ ಮಕ್ಳ ಮರಿಗೆ ಒಳ್ಳೇದಾಗುತ್ತೆ ಅಷ್ಟೇನು ಏನು ಮಾಡೋಕ್ಕಾಗಲ್ಲ ಅವ್ರು ಮಾಡಿದ್ದು ಅವ್ರು ಉಮ್ತಾರೆ ಅಷ್ಟೇ ಹಂಗೆ ಅಂದ್ಕೊಂಡು ಸುಮ್ಮನಿರ್ಬೇಕು ಟೆನ್ಷನ್ ತಗೊಂಬಕ್ಕೆ ಹೋಗ್ಬಾರ್ದು ಕೈ ಬಿಟ್ಟು ಹಾಕ್ಬೇಕು ದುಡ್ಡ ನಿಮ್ಮ ಮತ್ತೆ ಕೈಗೆ ತಗೊಳಕ್ಕೆ ಕೊಡ್ತೀನಿ ನನ್ನ ಮಗ ನೋಡು ದುಡ್ಡನ್ನು ಕಳ್ಕೊಂಡು ಇವನ್ ಆಯ್ತಾಗ ಕಚ್ಚಿಸ್ಕೊಂಡು ಹೋದ ಥೂ ನನ್ನ ಮಗ ನನ್ನ ಅಂಗಡಿ ಕಳ್ತನ ಮಾಡಿರೋದಲ್ದೇ ಇಲ್ಲಿ ನಮ್ಮ ಆವರ್ತಗೂ ಕಾಯಿ ಕದಿಯಪ್ಪ ಅವ್ನು ಕಳ್ಳ ನನ್ನ ಮಗ ಅವ್ನು ಕಳ್ಳ ಬುದ್ಧಿನೇ ಬಿರಲ್ಲ ಅವ್ನು ಕಳ್ಳ ಅವನು ಸಣ್ಣ ಹುಡುಗನಂಗೂ ಹಂಗೇನೆ ಎಲ್ಗನ ಹೋದ್ರೆ ಒಂದು ಜಾತ್ರೆಗೆ ಓದ್ಕೊಂಬರೋನು ಎಲ್ಲನ ಒಂದು ಜಾತ್ರೆಗೆ ಹೋದ್ರೆ ಆಟ ಸಾಮಾನೇ ಓದ್ಕೊಂಬರೋನು ಯಾವ್ದನ ಎಲ್ಗನ ಹೋದ್ರೆ ಅಂಗಡಿ ತಗೆ ಯಾಕನ ಕದ್ಕೊಂಬರೋನು ಒಂದು ಹಣ್ಣು ಅಂಗಡಿ ತಕ ಹೋದ್ರೆ ಹಣ್ಣನ್ನು ಕದಿಯೋ ನಿನ್ನ ಕಡಿ ತಗೇನೆ ಅಂತ ಕಳ್ಳ ನನ್ನ ಮಗ ಅವನು ನಾನು ಸಣ್ಣ ಹುಡುಗನಿಂದ ನೋಡಿ ನೀ ಕಳ್ಳ ಅಂದರೆ ಹುಟ್ಟು ಕಳ್ಳ ಏನನ ಅಂಬ್ಲೇಳಿ ಯಾರು ಏನನ ಅಂಬ್ಲೇಳಿ ನಾನು ಇರೋದೇ ಹೇಳ್ತಾ ಇದ್ದೀನಿ ಕಳ್ಳ ಅಂದರೆ ಕಳ್ಳ ನನ್ನ ತಮ್ಮ ಅಂತಲೂ ಹೇಳ್ಕೊಂಬಲ್ಲ ಕಳ್ಳ ನನ್ನ ಮಗ ಅಂತ ಹೇಳ್ತೀನಿ ನಾನು ನನ್ನ ತಮ್ಮ ಅಂಬೋದು ಇಲ್ಲ ನನ್ನ ತಮ್ಮ ಅಂದ್ಕೊಂಡ್ರೆ ನನ್ನಿಂದ ಆಸೆ ಆಗುತ್ತೆ ಯಾರೇನ ನಂಬ್ಲೇಳು ಎಲ್ಲರೂ ಗುದ್ದಾಡ್ತಾರೆ ನಾವು ಗುದ್ದಾಡೋದಷ್ಟೇ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನೋಡ್ತಾ ಇರ್ರಿ ನೆನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.